ಇಲ್ಲ ಯಾಕೆ ಸೋಷಿಯಲ್ ವೆಲ್ಫೇರ್ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ಆದರೂ ಕೂಡ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಏನು ಅವರು ಈ ನಾಡಗೀತೆ ಹಾಡೋದು ಕಂಪಲ್ಸರಿ ಇಲ್ಲ ಅಂಥೇಳಿ ಏನಾಗ್ತದೆ, ಕೆಲವು ಸತಿ ಈಗ ನಮ್ಮ ಸರ್ಕಾರಿ ಕಾರ್ಯಕ್ರಮದಲ್ಲೂ ಕೂಡ ನಾಡಗೀತೆ ಕಂಪಲ್ಸರಿ, ರೈತಗೀತೆ ಕಂಪಲ್ಸರಿ ಅಲ್ಲ. ರೈತಗೀತೆ ಹಾಕಿದಾಗ ನಿಂತ್ಕೊಳ್ಳೇಬೇಕು, ನಿಂತ್ಕೊಳ್ಬಾರ್ದು, ಇದೆಲ್ಲ ಕನ್ಫ್ಯೂಷನ್ ಆಗಿಬಿಡುತ್ತೆ. ಆ್ಯಕ್ಚುಲಿ ರೂಲ್ಸ್ ಪ್ರಕಾರ ನಿಲ್ಲಬೇಕಂತ ಏನಿಲ್ಲ, ಆದರೆ ನಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಗೌರವದ ಮೇಲೆ ನಾವು ನಿಲ್ತೀವಿ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಯಾಕೆ ಈ ಥರ ನಿರ್ಧಾರ ತೊಗೊಂಡಿದ್ದಾರೆ ಅವರು ಉತ್ತರ ಕೊಡಬೇಕಾಗತ್ತೆ. ಆದರೆ ನನ್ನ ಇಲಾಖೆ ವತಿಯಿಂದ ನಾನು ಯಾವಾಗಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದೀನಿ, ನಮ್ಮ ಸಂವಿಧಾನದ ಪೀಠಿಕೆ ಏನಿದೆ, ಅವರು ಹಿಂದಿಯಲ್ಲಿದ್ದರೆ ಹಿಂದಿಯಲ್ಲಿ ಹೇಳ್ಬೋದು, ಹಿಂದಿ ಶಾಲೆಯಲ್ಲಿ, ಉರ್ದು ಶಾಲೆಯಲ್ಲಿ ಉರ್ದುವಲ್ಲಿ ಹೇಳ್ಬೋದು, ಇಂಗ್ಲೀಷ್ ಶಾಲೆಯಲ್ಲಿ ಇಂಗ್ಲೀಷಲ್ಲಿ ಹೇಳ್ಬೋದು, ಕನ್ನಡ ಶಾಲೆಯಲ್ಲಿ ಹೆಚ್ಚುವರಿ ಕನ್ನಡನೇ ಜಾಸ್ತಿ ಎಲ್ಲ ಕಡೆಯೂ ಕೂಡ ಹೇಳ್ತಕ್ಕಂಥದ್ದು. ಅದನ್ನು ನಾನು ಕಡ್ಡಾಯವಾಗಿ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಪ್ರೈವೇಟ್ ಶಾಲೆಗಳು, ಬಿಕಾಸ್ ದಟ್ ಈಸ್ ನಮ್ಮ ನ್ಯಾಷನಲ್ ಕಂಡೀಷನನ್ನು ನಾವು ಹಾಕಲೇಬೇಕು ಅಂಥೇಳಿ. ಆಮೇಲೆ ನನಗೆ ಭಾಳ ಹೆಮ್ಮೆ ಇದೆ, 1,20,00,000 ಮಕ್ಕಳಲ್ಲಿ ಕೆಲವು ಕಡೆಗೆ ಹೆಚ್ಚು ಕಮ್ಮಿ ಮಾಡಿಬಿಡ್ತಾರೆ, ಇಲ್ಲ ಅಂತೇಳಿ ಅದನ್ನು ಕೂಡ ನಾನು ಇಲಾಖೆಗೆ ಹೇಳಿದ್ದೀನಿ, ಭಾಳ ಸ್ಟ್ರಿಕ್ಟಾಗಿರಬೇಕು. ಯಾಕೆಂದರೆ ಶಾಲೆ ಅಂದರೆ ಒಂದು ಯೂನಿಫಾರ್ಮ್, ಅದನ್ನ ಬದಲಾವಣೆ ಮಾಡಬಾರ್ದು. ಪೀಠಿಕೆಲ್ಲ ನಾವು ಹೋದಾಗೆಲ್ಲ ಮೊನ್ನೆ ಅದೊಂದು ಸಡನ್ನಾಗಿ ಯಾವುದೋ ಒಂದು ಶಾಲೆಗೆ ಹೋದೆ, ಮಕ್ಕಳು ಹಾಗೆ ಬಾಯಟಲ್ಲೇ ಹೇಳ್ತಾರೆ, ಈಗ ಪೇಪರ್ ಬೇಡ, ನಮಗೆಲ್ಲ ಪೇಪರ್ ಬೇಕು ಅದನ್ನ ಓದೋಕ್ಕೆ. ಆದರೆ ಮಕ್ಕಳಿಗೆ ಭಾಳ ಅದ್ಭುತವಾಗಿ ಹೇಳ್ತಕ್ಕಂಥದ್ದು ಒಂದು ದೊಡ್ಡ ಸಾಧನೆ. ಯಾಕೆಂದರೆ ಆ ಭಾವನೆಯನ್ನು ಕೊಡಬೇಕಾಗ್ತದೆ, ಜಾತ್ಯತೀತ ದೇಶದ ಒಂದು ಪ್ರೀತಿಯನ್ನು ಕೊಡಬೇಕಾಗ್ತದೆ. ಇಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರಿಗೆ ಅವರ ಬರೆದಿರ್ತಕ್ಕಂಥ ನಮ್ಮ ನಾಡಗೀತೆಯನ್ನು ಹೇಳದೇ ಇರೋದಕ್ಕೆ ಕಾರಣ ಏನು ಅಂಥೇಳಿ ಅವ್ರಿಗೂ ನಾನು ಕೇಳ್ತೀನಿ ಅದನ್ನ. ಬಟ್ ಅದು ಹೇಳಿದರೆ ಒಳ್ಳೆಯದು ಅಂಥೇಳಿ ನನ್ನ ಅನಿಸಿಕೆ. ಯಾಕೆಂದರೆ ಇದೆಲ್ಲ ಏನಂದರೆ, ಆಮೇಲೆ ಕುವೆಂಪು ಅವ್ರದ್ದು ಇದು ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಒಂದು ಭಾವನಾತ್ಮಕ ಒಂದು ಬಾಂಧವ್ಯ, ನೇಚರ್ನ ಕನೆಕ್ಟಿವಿಟಿ ಇದೆ, ನೇಚರ್ ಕನೆಕ್ಟಿವಿಟಿ ನಮ್ಮ ಕರ್ನಾಟಕಕ್ಕೆ ಭಾಳ ಅದ್ಭುತವಾಗಿದೆ. ನಾನು ಅವ್ರಿಗೂ ಹೇಳ್ತೀನಿ, ಇಂಥದ್ದು ಅವಶ್ಯಕತೆ ಇಲ್ಲ ಅಂಥೇಳಿ ಭಾವಿಸ್ತೀನಿ. ಮತ್ತು ಅದನ್ನೇನಾದರೂ ಮಾರ್ಪಡಿಸಿ ಅದನ್ನು ಹೇಳ್ತಕ್ಕಂಥದ್ದು, ಅವರೇನು ಕಾಲಮಿತಿ ಕಮ್ಮಿ ಇರುತ್ತಾ, ಇಲ್ಲ ಪಠ್ಯ ಪುಸ್ತಕದಲ್ಲೇ ಇದೆ, ಇವೆಲ್ಲ ಇರ್ತವೆ. ಪಠ್ಯ ಪುಸ್ತಕದಲ್ಲೇ ಇದ್ದಾಗ ನಾಟ್ ನೆಸೆಸರಿ ಅನ್ನತ್ತೋ ಏನು ಗೊತ್ತಿಲ್ಲ. ಈಗ ಯಾರು ಪಠ್ಯ ಪುಸ್ತಕದಲ್ಲಿ ಕಲಿಬೇಕಾದ್ರೆ ಮಾತ್ರ ಜನಗಣಮನ, ಅದಾದಮೇಲೆ ಜನರಲಾಗಿ ಎಲ್ಲರೂ ನಾವು ನಮ್ಮ ದೇಶ ರಾಷ್ಟ್ರಗೀತೆ ಏನಿದೆ ಅದನ್ನು ನಾವು ಮಾಡಿಬಿಡ್ತೀವಿ. ಇದನ್ನು ಕೂಡ ನಮ್ಮ ರಾಜ್ಯ ಏನು ಗೀತೆ ಏನಿದೆ ಅದನ್ನು ಯಾವುದೇ ಕಾರಣಕ್ಕೂ ಒಳ್ಳೆಯದು ಇದ್ದರೆ ಅಂಥೇಳಿ ಅವ್ರ ಜೊತೆಗೆ ಚರ್ಚೆ ಮಾಡಿ ನಾನು ಹೇಳ್ತೀನಿ. ಆದರೆ ನನಗೆ ಒಂದು ಏನು ಅಂದರೆ, ನನ್ನ ಇಲಾಖೆಗೆ ಇರೋದ್ರಿಂದ, ಯಾಕೆಂದರೆ ನೀವು ಹೇಳಿದ್ರಿ ಈಗ ನನ್ನ ಇಲಾಖೆಗೆ ಪ್ರೈವೇಟ್ ಶಾಲೆಗೆ ಅಂಥೇಳಿ, ಪ್ರೈವೇಟ್ ಶಾಲೆ, ಅನುದಾನಿತ ಶಾಲೆ, ಸರ್ಕಾರಿ ಶಾಲೆ, ನಥಿಂಗ್. ಚಿಲ್ಡ್ರನ್ಸ್, ಮಕ್ಕಳು ಅಂದರೆ ಮಕ್ಕಳು, ಓದೋರು ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿಗಳು ಅಷ್ಟೇ. ಅವರಿಗೆಲ್ಲ ಸಮಾನತೆ ಕೊಡಬೇಕಂತ ಈ ಥರ ಭೇದ ಭಾವ ಇರಬಾರ್ದು. ಕಡ್ಡಾಯ ಅಲ್ಲ, ನೋ, ಐ ಡೋಂಟ್ ಥಿಂಕ್ ಇಟ್ ಈಸ್ ನಾಟ್ ರೈಟ್. ನನ್ನ ಇಲಾಖೆಯಲ್ಲಿ ನಾನು ಅವ್ರ ಹತ್ರ ಚರ್ಚೆ ಮಾಡಿ ಮಾರ್ಪಾಡು ಮಾಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾನು ಮಾಡಿಸ್ತೀನಿ. ಅದನ್ನ ಚರ್ಚೆ ಮಾಡೋಣ. ಅವ್ರು ಮಾಡೋದಕ್ಕೆ ಏನಾದ್ರು ಒಂದು ಕಾರಣ ಇರ್ತದೆ, ಏಕೆಂದರೆ ಏನೇ ಆದೇಶ ಮಾಡಿದರೂ ಕಾರಣ ಇರ್ತದೆ. ಅದನ್ನು ಮಾರ್ಪಾಡು ಮಾಡಿ ಮತ್ತೆ ನನ್ನ ಇಲಾಖೆಯಲ್ಲಿ ಬೇಗ ನಾನೇ ಹೊರಡಿಸ್ಬೋದು, ಕಡ್ಡಾಯ ಎಲ್ಲರೂ ಮಾಡಿ ಅಂಥೇಳಿ ಅದನ್ನ ಅವ್ರ ಹತ್ರ ಚರ್ಚೆ ಮಾಡೋಣ. ಯಾಕೆಂದರೆ ಇಬ್ಬರು ಸರ್ಕಾರದ ಪಕ್ಕದಲ್ಲೇ ಇರೋದ್ರಿಂದ ಮಾಡಬೇಕಾಗ್ತದೆ. ಅವ್ರ ಕಡೆಯಿಂದ ಕಡ್ಡಾಯ ಇಲ್ಲ, ನಮ್ಮ ಕಡೆಯಿಂದನೇ ನಾವು ಕಡ್ಡಾಯ ಮಾಡಬೇಕನ್ನ ನೋಡೋಣ. ಓಕೆ, ಥ್ಯಾಂಕ್ ಯು.